ಗ್ರಾಮಗಳಲ್ಲಿ ವಿದ್ಯುತ್ ಉಪಕೇಂದ್ರ ಸ್ಥಾಪನೆಗೆ ಚಾಲನೆ ನೀಡಿದರು ಸಚಿವ ಪಿಎ ಸೋಮಶೇಖರ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು. ರೈತರಿಗಾಗಿ ತಾಲೂಕಿನಲ್ಲಿ ಕೆರೆ ತುಂಬಿಸುವ ಯೋಜನೆಗೆ ಅತಿ ಶೀಘ್ರದಲ್ಲಿ ಚಾಲನೆ ನೀಡಲಾಗುವುದು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಿಂದ ಬಮ್ಮಿಗಟ್ಟಿ ವ್ಯಾಪ್ತಿಯ ನಲ್ಲಿಹರವಿ ಅರಳಿಕಟ್ಟೆ ಕ್ರಾಸ್ ಹಿರೇಹೊನ್ನಳ್ಳಿ ಭಾಗದ ಉಪಕೇಂದ್ರ ಸ್ಥಾಪನೆಗೆ ಟೆಂಡರ್ ಕರೆಯಲಾಗಿದ್ದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಮುತ್ತಗಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಹಾಗೂ ಆಜುಬಾಜು ಗ್ರಾಮದ ಜನರು ಸಂತೋಷ ವ್ಯಕ್ತಪಡಿಸಿದರು. ಅರಳಿಕಟ್ಟೆ ಕ್ರಾಸ್ ಬಳಿ ಅಧಿಕಾರಿಗಳು ಆಗಮಿಸಿ ವಿದ್ಯುತ್ ಸಂಪರ್ಕ ನೀಡಿ ಮಾತನಾಡಿದ ಹೆಸ್ಕಾಂ ಸಿಬ್ಬಂದಿ ಸಚಿವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಲಮಾಣಿ, ನಾಗಪ್ಪ ಲವಾಣಿ, ರಮೇಶ್ ಲಮಾಣಿ, ಮುತ್ತಗಿ ಗ್ರಾಮದ ಹಿರಿಯರು, ಯುವಕರು ಸಂತೋಷ ವ್ಯಕ್ತಪಡಿಸಿದರು. ತಾಲೂಕಿನಾದ್ಯಂತ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ವಿಶೇಷ ಗಮನವನ್ನ ನೀಡುತ್ತಿದ್ದಾರೆ. ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 650 ಟ್ರಾನ್ಸ್ಫರ್ಗಳು ದುರಸ್ತಿಗೊಂಡಿದ್ದು ವಿಶೇಷ ಕಾಳಜಿಪೂರ್ವಕವಾಗಿ ರೈತರಿಗಾಗಿ ಹೆಸ್ಕಾಂ ಇಲಾಖೆಯಿಂದ ಹೊಸ ಟ್ರಾನ್ಸ್ಫರ್ಗಳನ್ನು ತುರ್ತು ಅಳವಡಿಸಲು ಕ್ರಮ ಕೈಗೊಂಡಿದ್ದಾರೆ. ತಬಕದ ಹೊನ್ನಳ್ಳಿಯ ಭಾಗದಲ್ಲಿರುವ ಉಪಕೇಂದ್ರದಲ್ಲಿ ಮೊದಲು 10 ಕೆವಿ ವಿದ್ಯುತ್ತನ್ನು ಪೂರೈಸಲಾಗುತ್ತಿತ್ತು. ಈಗಾಗಲೇ ಹೆಚ್ಚುವರಿಯಾಗಿ 20 ಕೆವಿ ವಿದ್ಯುತ್ತನ್ನು ಗ್ರಾಮದ ಜಮೀನುಗಳಿಗೆ ಹಾಗೂ ವಿದ್ಯುತ್ ಸಂಪರ್ಕಿಸುವ ಹೊಸ ಲೈನುಗಳನ್ನು ಅಳವಡಿಸಲಾಗುತ್ತಿದೆ ಎಂದರು. ವರದಿ ಮಾರುತಿ ಲಮಾಣಿ. ಗ್ರಾಮ ಪಂಚಾಯತಿ ನಮ್ಮ ದುಮ್ಮಾಡ್ ಸರ್ಕಲ್ ಎಲ್ಲ ಅಧಿಕಾರಿ ವರ್ಗದವರಿಂದನೂ ನಮ್ಮ MLA ಲಾಡ್ ಸಾಹೇಬರಿಗೂ ಅವ್ರ PA ಸೋಮಣ್ಣ ಅವರಿಗೂ ನಮ್ಮ KEBಯ ಎಲ್ಲ ಶಾಖಾಧಿಕಾರಿಗಳಿಗೂ ವರ್ಕ್ ಯೂನಿಟ್ನ ಸಾಹೇಬ್ರಿಗೂ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಲಾಡ್ ಸಾಹೇಬರು ಮೊನ್ನೆ ಒಂದು ಹೊಸದು ಟೆಂಡರ್ ಆಗಿ ಇಲ್ಲೇ ಹಿರೇಹೊನ್ನಳ್ಳಿಯಲ್ಲಿ ನಮ್ಮ ಸ್ಪೆಷಲಿ ನಮ್ಮ ದುಮ್ಮಾಡ್ ಸರ್ಕಲಿಗೆ ಸಹಾಯ ಆಗಲಿ ಅಂತ ಅನ್ನೋದಕ್ಕೆ, ಯಾಕಂದರೆ ರೈತರದ್ದು ಇದೊಂದು ದೊಡ್ಡ ಕಿರಿಕಿರಿ ಆಗಿತ್ತು. ಕಂಟಿನ್ಯೂಸ್ ಆಗಿ ಸಪ್ಲೈ ಹೋಗೋದು, ಲೋಡು ನಿಲ್ತಾನೆ ಇರಲಿಲ್ಲ, ಎಲ್ಲ ಟಿಸಿಗಳು ಓವರ್ಲೋಡ್ ಆಗಿದ್ದು. ಇದಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂಥೇಳಿ ಇಲ್ಲೇ ಹಿರೇಹೊನ್ನಳ್ಳಿಯಲ್ಲಿ ಒಂದು ಹೊಸದು 110 KV ಸ್ಟೇಷನನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಇದು ನಮ್ಮ ಭಾಗದ ರೈತರದ್ದು ಸುಮಾರದೊಂದು 30 ವರ್ಷದ ಪ್ರಾಬ್ಲಮ್ಸ್ಗಳನ್ನು ಒಂದೇ ತೆರನಲ್ಲಿ ಕ್ಲಿಯರ್ ಮಾಡ್ದಂಗಾತು. ಇದೊಂದು ದೊಡ್ಡ ಕೆಲಸ ನಮ್ಮ ಲಾಡ್ ಸಾಹೇಬ್ರಿಂತ ಅದೊಂದು ಸ್ಯಾಂಕ್ಷನ್ ಮಾಡಿ ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಿದ್ದಕ್ಕೆ ದಯವಿಟ್ಟು ನಮ್ಮದು ಎಲ್ಲ ಸರ್ಕಲ್ ವತಿಯಿಂದ್ರೂ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೀವಿ.